ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದೆ. ಕಾರ್ಮಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕೂಲಿ ಕಾರ್ಮಿಕ ಮಹಿಳೆಯರ ಕಷ್ಟ ಒಂದಿಷ್ಟಲ್ಲ, ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಔರಾ ತಾಲೂಕಿನ ಸಾವಗಾಂವ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರುವಂತದ್ದು. ಇನ್ನು ಜೆಜೆಎಂ ಯೋಜನೆಯ ಕೋಟ್ಯಾಂತರ ರೂಪಾಯಿ ಗುಳುಂ ಸ್ವಾಹ ಆಗಿದ್ಯಾ. ಕುಡಿಯುವ ನೀರಿನ ಸಮಸ್ಯೆಯಿಂದ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕೈಯಲ್ಲಿ ಮಗು, ಮತ್ತೊಂದು ಕೈಯಲ್ಲಿ ಬಿಂದಿಗೆ ಹಿಡಿದು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಗುವನ್ನ ಎತ್ತಿಕೊಂಡೇ ನೀರಿಗಾಗಿ ಗರ್ಭಿಣಿ ಹರಸಾಹಸವನ್ನ ಪಡುತ್ತಾ ಇರುವಂತಹ ಘಟನೆ ನಡೆದಿದೆ. ಶೋಚನೀಯ ಸ್ಥಿತಿಗೆ ಕಿಂಚಿತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಕರಗ್ತಾ ಇಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಹಿಡಿ ಶಾಪವನ್ನ ಕೂಡ ಆಗ್ತಾ ಇರುವಂತದ್ದು. ಏನೋ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಸಾವಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿಗೂ ಕೂಡ ಜನ ತತ್ತರಿಸಿದ್ದು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೆಜೆಎಂ ಯೋಜನೆ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಜನರಿಗೆ ಹನಿ ನೀರು ಒದಗಿಸಲು ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಜೊತೆಗೆ ವಾರದಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ರೆ ತಾಲೂಕು ಪಂಚಾಯಿತಿ ಕಚೇರಿಯ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ನಡೆಸುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಗ್ರಾಮಸ್ಥರು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀರಿಗಾಗಿ ಪಾಪ ಮಹಿಳೆಯರು ಎಷ್ಟು ದೂರ ಹೋಗ್ತಾ ಇದ್ದಾರೆ. ಜೊತೆಗೆ ಗರ್ಭಿಣಿಯರು ಅವರು ಕೂಡ ಒಂದು ಕೈಯಲ್ಲಿ ಮಗುವನ್ನ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಬಿಂದಿಗೆಯನ್ನ ಇಟ್ಕೊಂಡು ನೀರು ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕು ಎಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ. ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಸಾವಗಾಂವ್ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಶೋಚನೀಯ ಸ್ಥಿತಿ. ಎಲ್ಲಾ ಮಹಿಳೆಯರು ಬಿಂದಿಗೆ ಇಟ್ಕೊಂಡು ನೀರಿಗಾಗಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರವೇ ಇಲ್ವಾ? ಗ್ರಾಮಸ್ಥರು ಕೇಳುವಂತಹ ಪ್ರಶ್ನೆಗೆ ಅಥವಾ ಮಾಡುವಂತಹ ಮನವಿಗೆ ಬೆಲೆಯೇ ಇಲ್ವಾ? ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಇದೇ ರೀತಿ ಪರಿಸ್ಥಿತಿ ಏನಾದ್ರೂ ಅಧಿಕಾರಿಗಳ ಏರಿಯಾದಲ್ಲೋ ಅಥವಾ ಜನಪ್ರತಿನಿಧಿಗಳ ಏರಿಯಾದಲ್ಲೋ ಅವರ ಮನೆಯಲ್ಲೇ ಇದೇ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ಏನ್ ಮಾಡ್ತಾ ಇದ್ರು? ಮಕ್ಕಳೆಲ್ಲ ಬಿಂದಿಗೆ ಇಟ್ಕೊಂಡು ನೀರ್ ತರಕ್ ಹೋಗ್ತಾ ಇದ್ದಾರೆ. ಅದು ನೋಡಿದ್ರೆ ಹೇಗ್ ಅನ್ಸುತ್ತೆ? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇಷ್ಟೊಂದು ಬೇಜವಾಬ್ದಾರಿತನ ವರ್ತನೆ ಯಾಕೆ ಬೇಕು ಅಧಿಕಾರಿಗಳಿಗೆ? ಒಂದು ಬೇಸಿಕ್ ಮೂಲ ಸೌಕರ್ಯಗಳಲ್ಲಿ ಬೇಸಿಕ್ ಅಂತ ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು. ಆದ್ರೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಅಲ್ಲಿಲ್ಲ. ಎಲ್ರು ಕೂಡ ಬಿಸಿಲಲ್ಲಿ ಎಷ್ಟೋ ದೂರ ಹೋಗಿ ಕುಡಿಯುವ ನೀರನ್ನ ತರಬೇಕು ಅಂತ ಅಂದ್ರೆ ಎಷ್ಟು ದಿನ ತರ್ತಾರೆ? ಅವ್ರ ಜೀವನ ಬರೀ ನೀರ್ನ ತಂದು ಕುಡಿಯೋದ್ರಲ್ಲೇ ಮುಗ್ದೋಗುತ್ತೆ ಅನ್ಸುತ್ತೆ. ಆ ರೀತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಬಾರಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವ್ ಹೇಳಿದ್ದೆ ಹೇಳಿ ನಾವು ಮಾಡಿದ್ದೆ ಮಾಡ್ತೀವಿ ಅನ್ನೋ ರೀತಿ ಆಗ್ತಾ ಇದೆ. ಜೊತೆಗೆ ಜೆಜೆಎಂ ಯೋಜನೆ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಜನರಿಗೆ ಒಂದು ಹನಿ ನೀರನ್ನ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಖರ್ಚು ಮಾಡಿರೋ ದುಡ್ಡು ಎಲ್ಲೋಯ್ತು? ಯಾವ ಕೆಲಸಕ್ಕೆ ಖರ್ಚು ಮಾಡಿದ್ರು? ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದೆ ಇವಾಗ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕ್ರಮ ಕೈಗೊಳ್ಬೇಕು? ಇಷ್ಟು ಬೇಜವಾಬ್ದಾರಿತನದ ಅಧಿಕಾರಿಗಳ ವರ್ತನೆ ಯಾಕೆ? ಅವ್ರಗಳಿಗೆ ಬದುಕುವ ಹಕ್ಕಿಲ್ವಾ? ಅವ್ರು ಕೇಳೋ ಹಕ್ಕಿಲ್ವಾ? ಅವ್ರೇನಾದ್ರೂ ನಿಮ್ಮ ಮನೆಯಿಂದ ತಂದು ಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ವಲ್ಲ. ಅವರು ನಮಗೋಸ್ಕರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ, ಅದರಲ್ಲೂ ಬೇಸಿಕ್ ಅಂದ್ರೆ ನೀರಿನ ಸಮಸ್ಯೆ ಇದೆ, ನಮ್ಗೆ ನೀರನ್ನ ಕುಡಿಯುವ ನೀರನ್ನ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಆಗ್ಲಿಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಯಾಕೆ ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ? ನಿಮ್ಮ ಕೆಲಸ ಏನು? ಸಾರ್ವಜನಿಕರ ಕೆಲಸವನ್ನ ನೀವು ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಇರ್ಬೋದು, ತಾಲೂಕು ಪಂಚಾಯತಿ ಅಥವಾ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಯಾಕೆ ನಿಮ್ಮನೇಲಿ ಎಲ್ಲನೂ ಸರಿ ಇದೆ ಅಂತ ಬೇರೆಯವರ ಜೀವನಕ್ಕೆ ಅವ್ರು ಕೇಳುವಂತ ಹಕ್ಕಿಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಬೇಜವಾಬ್ದಾರಿತನ ವರ್ತನೆಯನ್ನ ಮಾಡ್ತಾ ಇರುವಂತ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು, ಮಹಿಳೆಯರು ಎಲ್ಲರೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಒಂದು ವಾರದೊಳಗಡೆ ನೀರಿನ ಸಮಸ್ಯೆ ಬಗೆಹರಿದಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮೈ ತೊಳ್ಕೊತ ಅಂತ ಏನ್ ಹಾಕ್ಬೇಕು?
ನಾಳೆಗಿನ ಗೊತ್ತು ಹಾಕರಿ ಮೈ ಮೇಲೆ ಕೂತ್ಬೋದು ಹೆಂಗ್ ಮಾಡಾರಿ ಎಲ್ಲಿಗೆ ಬಂದ್ ಕರಿಗೆ ಹೋಯ್ರಿ ನಮ್ಗೆ ಅಂದಾರೆ ಬರ್ತೇವೆ ನಾವು ಕಿರಿಚನ್ ಗದ್ಯಾಗ ಹಾಕರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳು ಅವ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆದ್ ಮುಕ್ಕಬೇಕಾ ಏನ್ ಹೊಲಕ್ ದಂಧೆ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತದ ಸಾಳಿಗೇನು ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಳೆಗಿನ ಗೊತ್ತು ಹಾಕರಿ ಮೈ ಮೇಲೆ ಕೂತ್ಬೋದು ಹೆಂಗ್ ಮಾಡಾರಿ ಎಲ್ಲಿಗೆ ಬಂದ್ ಕರಿಗೆ ಹೋಯ್ರಿ ನಮ್ಗೆ ಅಂದಾರೆ ಬರ್ತೇವೆ ನಾವು ಕಿರಿಚನ್ ಗದ್ಯಾಗ ಹಾಕರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳು ಅವ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆದ್ ಮುಕ್ಕಬೇಕಾ ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತದ ಸಾಳಿಗೇನು ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಳೆಗಿನ ಗೊತ್ತು ಹಾಕರಿ ಮೈ ಮೇಲೆ ಕೂತ್ಬೋದು ಹೆಂಗ್ ಮಾಡಾರಿ ಎಲ್ಲಿಗೆ ಬಂದ್ ಕರಿಗೆ ಹೋಯ್ರಿ ನಮ್ಗೆ ಅಂದಾರೆ ಬರ್ತೇವೆ ನಾವು ಕಿರಿಚನ್ ಗದ್ಯಾಗ ಹಾಕರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳು ಅವ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆದ್ ಮುಕ್ಕಬೇಕಾ ಏನ್ ದಂಧೆ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತದ ಸಾಳಿಗೇನು ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಳೆಗಿನ ಗೊತ್ತು ಹಾಕರಿ ಮೈ ಮೇಲೆ ಕೂತ್ಬೋದು ಹೆಂಗ್ ಮಾಡಾರಿ ಎಲ್ಲಿಗೆ ಬಂದ್ ಕರಿಗೆ ಹೋಯ್ರಿ ನಮ್ಗೆ ಅಂದಾರೆ ಬರ್ತೇವೆ ನಾವು ಕಿರಿಚನ್ ಗದ್ಯಾಗ ಹಾಕರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳು ಅವ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆದ್ ಮುಕ್ಕಬೇಕಾ ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತದ ಸಾಳಿಗೇನು ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಳೆಗಿನ ಗೊತ್ತು ಹಾಕರಿ ಮೈ ಮೇಲೆ ಕೂತ್ಬೋದು ಹೆಂಗ್ ಮಾಡಾರಿ ಎಲ್ಲಿಗೆ ಬಂದ್ ಕರಿಗೆ ಹೋಯ್ರಿ ನಮ್ಗೆ ಅಂದಾರೆ ಬರ್ತೇವೆ ನಾವು ಕಿರಿಚನ್ ಗದ್ಯಾಗ ಹಾಕರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳು ಅವ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆದ್ ಮುಕ್ಕಬೇಕಾ ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ. ಇನ್ನು ಬೀದರ್ ಜಿಲ್ಲೆ ಔರದ್ ತಾಲೂಕಿನ ಸಾವಗಾಂ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ. ಮಹಿಳೆಯರು ಬಹಳಷ್ಟು ಪರದಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರಿ ಅವರಿದ್ದಾರೆ. ಶ್ರೀಮಂತರಾವ್, ಈಗ ಕುಡಿಯುವ ನೀರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದರಲ್ಲೂ ಕೂಡ ಗರ್ಭಿಣಿಯರು ಕೂಡ ಹೋಗಿ ಎಷ್ಟೋ ದೂರ ನೀರನ್ನ ತರುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು? ಹೌದು ರಚನಾ ಅವರೇ, ಇದು ಔರದ್ ಶಾಸಕರಾದ ಪ್ರಭು ಚವ್ಹಾಣ ಗ್ರಾಮದಿಂದ 7 ಕಿಲೋಮೀಟರ್ ಅಂತರದಲ್ಲಿದೆ ಇದೆ ಮೇಡಮ್ ಗ್ರಾಮ. ಇಲ್ಲಿ ನೀರಿಗಾಗಿ ಹಾಹಾಕಾರ ನಡೀತಾ ಇದೆ. ಹನಿ ನೀರಿಗಾಗಿ ಮಗು ಸಮೇತ ತುಂಬು ಗರ್ಭಿಣಿಯರು ಅಲೆದಾಟ ಮಾಡ್ತಾ ಇದ್ದಾರೆ ಕೂಲಿ ಕೆಲಸವನ್ನ ಬಿಟ್ಟು. ಇಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿನ ಹಾಹಾಕಾರ ನಡೀತಾ ಇದೆ ರಚನಾ ಅವರೇ. ಈ ಮಾಜಿ ಸಚಿವ ಪ್ರಭು ಚವ್ಹಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಲಿಗಾಂವ್ ಗ್ರಾಮದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮನೆ ಕೆಲಸ ಬಿಟ್ಟು ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಲಿ ಕೆಲಸ ಮಾಡೋ ತನಕ ಹೊಟ್ಟೆ ತುಂಬಲ್ಲ, ಏನ್ ಮಾಡ್ಬೇಕು ಅಂತ ಅವ್ರ ಸಮಸ್ಯೆ
ಹೇಳ್ಕೊತಾ ಇದ್ದಾರೆ ಕೂಲಿ ಕಾರ್ಮಿಕರು ಕೃಷ್ಣವರೇ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದು ಭೇಟಿ ಕೊಡುವಂತದ್ದು ಅಥವಾ ಅದಕ್ಕೆ ನೀರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇಲ್ವಾ? ಮಾತೆಲ್ಲ ಪದೇ ಪದೇ ಗ್ರಾಮಸ್ಥರು ಗ್ರಾಮ ಪಂಚಾಯತ್ PDO ಅವರಿಗಾಗ್ಲಿ ವಾಟರ್ ಅಧಿಕಾರಿಗಳಿಗಾಗ್ಲಿ ತಾಲೂಕಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಬಟ್ ಯಾರು ಕೇರೆ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಕೃಷ್ಣ ಅವರೇ. ಈಗ ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಮಾಡ್ಬೇಕು ಅಂತ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ವಾರ ಈಗ ಶಾಸಕರಿಗೂ ಹಾಗೂ ಅಧಿಕಾರಿಗಳು ತಿಳಿಸ್ತಾ ಇದ್ದೀವಿ, ಒಂದ್ ವಾರದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ರಸ್ತೆ ತಡೆ ಮಾಡುವುದಾಗಿ ಗ್ರಾಮಸ್ಥರು ತಿಳಿಸ್ತಾ ಇದ್ದಾರೆ ರಚನಾ ಅವರೇ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಬೀದರ್ ಜಿಲ್ಲೆ ಔರದ್ ತಾಲೂಕಿನ ಸಾವಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬಹಳಷ್ಟು ಹಾಹಾಕಾರ ಇದೆ. ಮನೆ ಬಿಟ್ಟು ಪಾಪ ಮಹಿಳೆಯರು ನೀರು ತಂದು ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೋ ದೂರ ಹೋಗಿ 2 ಕಿಲೋಮೀಟರ್ ದೂರ ಹೋಗಿ ನೀರನ್ನ ಕುಡಿಯುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿರುವಂತದ್ದು. ಕೂಲಿ ಕೆಲಸ ಮಾಡುವಂತಹ ಎಲ್ಲಾ ಮಹಿಳೆಯರು ಕೂಲಿಯನ್ನ ಬಿಟ್ಟು ನೀರ್ ತರೋದೇ ಒಂದು ಅವರಿಗೆ ದೊಡ್ಡ ಕೆಲಸ ಆಗಿದೆಯಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಕಲ್ಪಿಸ್ತಾ ಇಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಿಗಳ ವಿರುದ್ಧ ಜೊತೆಗೆ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಈಗ ಗ್ರಾಮಸ್ಥರು ಕೊಡ್ತಿದ್ದಾರೆ. ಕೆಲಸ ಏನ್ ಮಾಡ್ಕೊತೀನಿ ಹಾಕರಿ, ನೀರೇ ಇಲ್ಲ ನಮ್ಮ ಊರಿಗೆ. ಆಡವ ಎಮ್ಮಿ ಅವ ಆಕಳುಗಳ ಅವರಿಗೆಲ್ಲ ಏನ್ ಏನ್ ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಏನ್ ಹಟ್ಟದ್ ಮುಖಬೇಕಾ, ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ಕಿಮ್ಮತ್ತೇ ಇಲ್ಲ ನಮ್ಮ ಊರಿಗೆ. ನೀರೇ ಇಲ್ಲ ಯಾರ್ ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ನಿಂದ್ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ. ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತು. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಲ್ಗಿನ ಗೊತ್ತ ಹಾಕರ್ ಮೈ ಮೇಲೆ ಕುಂಸ್ಬೋದು. ಹೆಂಗ್ ಮಾಡಾರಿ ಎಲ್ಲಿಗ್ ಬಂದ್ ಕಲಿಗ್ ಒಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು. ಕಿರಿಚನ್ ಗಲ್ಯಾಗ ಹಾಕರಿ ನೀರೇ ಇಲ್ಲ ನಮ್ಮ ಊರಿಗೆ. ಆಡವ ಎಮ್ಮಿ ಅವ ಆಕಳುಗಳ ಅವರಿಗೆಲ್ಲ ಏನ್ ಹಾಕ್ಬೇಕು, ಏನ್ ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಏನ್ ಹಟ್ಟದ್ ಮುಖಬೇಕಾ, ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರ್ ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ನಿಂದ್ ಕೊಡ್ಬೇಕು ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ. ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತು. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಲ್ಗಿನ ಗೊತ್ತ ಹಾಕರ್ ಮೈ ಮೇಲೆ ಕುಂಸ್ಬೋದು. ಹೆಂಗ್ ಮಾಡಾರಿ ಎಲ್ಲಿಗ್ ಬಂದ್ ಕಲಿಗ್ ಒಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು. ಕಿರಿಚನ್ ಗಲ್ಯಾಗ ಕೆಲಸ ಏನ್ ಮಾಡ್ಕೊತೀನಿ ಹಾಕರಿ, ನೀರೇ ಇಲ್ಲ ನಮ್ಮ ಊರಿಗೆ. ಆಡವ ಎಮ್ಮಿ ಅವ ಆಕಳುಗಳ ಅವರಿಗೆಲ್ಲ ಏನ್ ಹಾಕ್ಬೇಕು, ಏನ್ ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಏನ್ ಹಟ್ಟದ್ ಮುಖಬೇಕಾ, ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ಕಿಮ್ಮತ್ತೇ ಇಲ್ಲ ನಮ್ಮ ಊರಿಗೆ. ನೀರೇ ಇಲ್ಲ ಯಾರ್ ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ನಿಂದ್ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ. ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತು. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಲ್ಗಿನ ಗೊತ್ತ ಹಾಕರ್ ಮೈ ಮೇಲೆ ಕುಂಸ್ಬೋದು. ಹೆಂಗ್ ಮಾಡಾರಿ ಎಲ್ಲಿಗ್ ಬಂದ್ ಕಲಿಗ್ ಒಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು. ಕಿರಿಚನ್ ಗಲ್ಯಾಗ ಹಾಕರಿ, ನೀರೇ ಇಲ್ಲ ನಮ್ಮ ಊರಿಗೆ. ಆಡವ ಎಮ್ಮಿ ಅವ ಆಕಳುಗಳ ಅವರಿಗೆಲ್ಲ ಏನ್ ಹಾಕ್ಬೇಕು, ಏನ್ ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಏನ್ ಹಟ್ಟದ್ ಮುಖಬೇಕಾ, ಏನ್ ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ಕಿಮ್ಮತ್ತೇ ಇಲ್ಲ ನಮ್ಮ ಊರಿಗೆ. ನೀರೇ ಇಲ್ಲ ಯಾರ್ ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ನಿಂದ್ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ. ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತು. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಲ್ಗಿನ ಗೊತ್ತ ಹಾಕರ್ ಮೈ ಮೇಲೆ ಕುಂಸ್ಬೋದು. ಹೆಂಗ್ ಮಾಡಾರಿ ಎಲ್ಲಿಗ್ ಬಂದ್ ಕಲಿಗ್ ಒಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು. ಕಿರಿಚನ್ ಗಲ್ಯಾಗ ಕೆಲಸ ಏನ್ ಮಾಡ್ಕೊತೀನಿ ಹಾಕರಿ, ನೀರೇ ಇಲ್ಲ ನಮ್ಮ ಊರಿಗೆ. ಆಡವ ಎಮ್ಮಿ ಅವ ಆಕಳು
ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆಗ್ ಮುಖಬೇಕಾ ಏನ್ ಮಾಡ್ಬೇಕು ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತು ಸಾಳಿಗೆ ಏನ್ ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಲ್ಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ ಎಲ್ಲಿಗ್ ಬಂತ ಅಲ್ಲಿಗೆ ಹೋಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು ಕಿರಿತಿಯನ್ ಗಲ್ಯಾಗ ಹಾಕಾರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆಗ್ ಮುಖಬೇಕಾ ಏನ್ ಮಾಡ್ಬೇಕು ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತು ಸಾಳಿಗೆ ಏನ್ ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಲ್ಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ ಎಲ್ಲಿಗ್ ಬಂತ ಅಲ್ಲಿಗೆ ಹೋಯ್ರಿ ನಮ್ಗ ಅಂದಾರಿ ಬರ್ತೇವೆ ನಾವು ಕಿರಿತಿಯನ್ ಗಲ್ಯಾಗ ಕೆಲಸ ಏನ್ ಮಾಡ್ಕೊಂಡ್ ಹಾಕಾರಿ ನೀರೇ ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು ಕೆಲಸ ಮಾಡ್ಕೊಂಡ್ ತಿನ್ಬೇಕಾ ನೀರ್ ತರಬೇಕಾ ಹೊಟ್ಟೆಗ್ ಮುಖಬೇಕಾ ಏನ್ ಮಾಡ್ಬೇಕು ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್ ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ ನಾವ್ ನೀರೇ ಇಲ್ಲ ನಾವು ನೀರ್ ಇದ್ರಿ ಅಡಿಗೆ ಆಯ್ತು ಸಾಳಿಗೆ ಏನ್ ಕಳಿಸ್ಬೇಕು ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ ಏನ್ ಹಾಕ್ಬೇಕು ನಾಲ್ಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ ಎಲ್ಲಿಗ್ ಬಂತ ಅಲ್ಲಿಗೆ ಹೋಯ್ರಿ ನಮ್ಗ ಅಂದ. ಇನ್ನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಸಾವಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿಗೂ ಕೂಡ ಜನರು ಪರದಾಡುವಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಸರ್ ಏನ್ ಸಾವಗಾಂವ್ ಗ್ರಾಮ ಇದೆ, ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಅಲ್ಲಿನ ಜನರಿಗಿದೆ. ಕೂಲಿ ಮಾಡೋದ್ ಬಿಟ್ಟು ದಿನನಿತ್ಯ ನೀರ್ ತಂದು ನೀರ್ ಕುಡಿಯೋದೇ ಒಂದು ಮಹಿಳೆಯರಿಗೆ ಒಂದು ಸಾಹಸ ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾದ್ರೆ? ಹೌದು ಮೇಡಮ್, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೇಡಮ್ ನಾವು ನಿನ್ನೆ ಹೋಗಿದೀವಿ. ಅಲ್ಲೆಲ್ಲ ಸುಮಾರು ಈಗ 2 ತಿಂಗಳಿಂದ ಜನ ನೀರಿಗಾಗಿ ಪರದಾಡ್ತಾ ಇದಾರೆ. ಅಲ್ಲಿ ಒಂದ್ ಹೆಣ್ಮಗು ಇದ್ರು ಮೇಡಮ್, 6 ತಿಂಗಳು ತುಂಬು ಗರ್ಭಿಣಿ, ಒಂದ್ ಸಣ್ಣ ಮಗು ಎತ್ಕೊಂಡು ನೀರಿಗಾಗಿ ಹೊಲ ಗದ್ದೆಗಳ ಅಲ್ದಾಡ್ತಕ್ಕಂತ ಪರಿಸ್ಥಿತಿ ನೋಡಿದಾಗ ನಾವಲ್ಲಿ ಈಗ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಸಂಬಂಧಪಟ್ಟ PDO ಮತ್ತು ಗ್ರಾಮೀಣ ನೀರು ಸರಬರಾಜು ಇಂಜಿನಿಯರ್ ಅವ್ರಿಗೆ ಮಾತಾಡಿದ್ರೆ ನಾವು ಕಾಮಗಾರಿ ಮಾಡ್ತಾ ಇದೀವಿ ಅಂತ ಇದಾರೆ. JGM ಕಾಮಗಾರಿ ಮೇಡಮ್ ಪ್ರಾರಂಭ ಮಾಡಿ 1.5 ವರ್ಷ ಆಯ್ತು. ಇಲ್ಲಿವರೆಗೂ ಅದು ಕೆಲಸ ಪೂರ್ಣಗೊಳಿಸ್ಲಕ್ಕಾಗಿಲ್ಲ ಗುತ್ತೇದಾರ್ ಮತ್ತು ಅಧಿಕಾರಿಗಳಿಗೆ ಸೇರಿ. ಅವ್ರ ಬೇಜವಾಬ್ದಾರಿತನದಿಂದ ಇವತ್ತು ಆ ಗ್ರಾಮದಾಗ ಅಷ್ಟು ದೊಡ್ಡ ಮಟ್ಟದಾಗ ಕುಡಿಯೋ ನೀರಿನ ಸಮಸ್ಯೆ ಉದ್ಭವಿಸಿದೆ ಮೇಡಮ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಅನುದಾನ ಬಂದಿದೆ, ಖರ್ಚು ಮಾಡಿದ್ದಾರೆ, ಆದ್ರೆ ಇದುವರೆಗೂ ನೀರಿನ ವ್ಯವಸ್ಥೆ ಮಾತ್ರ ಆಗಿಲ್ಲ. ಹೌದ್ ಮೇಡಮ್, ಆ ಗ್ರಾಮದಾಗ ನೀರಿದ್ರು ಕೂಡ ಜನರಿಗೆ ನೀರ್ ಕೊಡೋಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಆ ನೀರಿದೆ ಬಾವಿ ತೋಡಿದಾರೆ ಮೇಡಮ್. ಆ ಬಾವಿ ತೋಡಿದ್ರೆ ಬಾವಿದಾಗ ಫುಲ್ ನೀರವ. ಆ ನೀರ್ ಕನೆಕ್ಷನ್ ಕೊಡ್ಲಕ್ಕಾಗಿಲ್ಲ. ಇವ್ರು ಮಾಡಿದ ಕಳಪೆ ಮಟ್ಟ ಕಾಮಗಾರಿಯಿಂದ, ಇವ್ರು ಮಾಡಿದ ಭ್ರಷ್ಟಾಚಾರದಿಂದ ಇವತ್ತು ಆ ಜನರಿಗೆ ಕುಡಿಯೋ ನೀರಿಂದ ವಂಚನೆ ಮಾಡ್ಯಾರ. ಅಲ್ಲಿ ಶಾಸಕರು ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವ್ರ ಊರು ಅಲ್ಲಿಂದ 1.5 ಕಿಲೋಮೀಟರ್ ಸರ್ ಅವ್ರ ಮೇಡಮ್ ಅವ್ರ ಮನೆ. ದಿನನಿತ್ಯ ಅದೇ ಊರ ಮೇಲೆ ಓಡಾಡ್ತಾ ಇರ್ತಾರ. ಅವ್ರು ಗ್ರಾಮ ಸಂಚಾರ ಮಾಡೋ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ಹೇಳಿದ್ರು. ಬಟ್ ಅವರು ಅಧಿಕಾರಿಗಳು ಶಾಸಕರು ಇವರೆಲ್ಲ ಗುತ್ತಿದಾರ ಸೇರ್ಕೊಂಡು ಒಂದು ಸರ್ಕಾರದ ಮಹತ್ವಪೂರ್ಣ ಯೋಜನೆ ಮನೆ ಮನೆಗೆ ನೀರು ಅನ್ನೋ ಯೋಜನೆಯನ್ನ ಪೂರ ಹಾಳು ಮಾಡ್ಬಿಟ್ಟಾರ ಮೇಡಮ್. ಅಲ್ಲ, ಈಗ ಸಂಬಂಧಪಟ್ಟಂತೆ ಈಗ ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀರಾ ಈ ರೀತಿ ಆಗಿದೆ ಅಂತ? ಮೇಡಮ್, ಈಗ ಇವ್ರು ಇದಕ್ಕೆ ಸಂಬಂಧಪಟ್ಟಂಗ ತಾಲೂಕು ಪಂಚಾಯತ್ ಸಿಒ ಅವರಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆಲ್ಲ ಈ ಗಮನಕ್ಕೆ ಬಂದಿದೆ ಮೇಡಮ್. ಇವತ್ತು ಸಾಯಂಕಾಲದೊಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಮೇಡಮ್. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಆ ಜನರೆಲ್ಲ ಬಂದು ತಾಲೂಕು ಪಂಚಾಯತ್ ಕಚೇರಿ ಬಂದು ಕೊಡ್ತೀನಿ ಅಂದ್ರೆ ಅದಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಿ ಅದು ಅವ್ರ ಮೇಲೆ ಕ್ರಮ ಆಗೋವರೆಗೂ ನೀರ್ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಮೇಡಮ್. ಖಂಡಿತ ಧನ್ಯವಾದ ಸರ್ ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಕುಡಿಯುವ ನೀರಿಗಾಗಿ ಬಹಳಷ್ಟು ಹಾಹಾಕಾರ ಇದೆ, ಜನರು ಪರದಾಡೋ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇವತ್ತು ಸಂಜೆಯೊಳಗೆ ಸಮಸ್ಯೆಯನ್ನ ಪರಿಹರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರಂತೆ. ಆದರೆ ಬಗೆಹರಿದಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತಾರೆ.
ಅದಕ್ಕೆ ನಾವು ಕೂಡ ಬೆಂಬಲವನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ಸುಧಾಕರ್ ಅವರು ಹೇಳಿರುವಂತದ್ದು. ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇನ್ನೊಂದು ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಳೆಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ. ಎಲ್ಲಿಗ್ ಬಂದ್ ಕರಿಗ್ ಹೋಯ್ರಿ ನಮ್ಗ ಅಂದಾರಿ ಕಿರಿಚನ್ ಗಲ್ಯಾಗ ಏನ್ ಹಾಕಾರಿ. ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು, ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಹೊಟ್ಟೆಗ್ ಮುಖಬೇಕಾ, ಏನ್ ಮಾಡ್ಬೇಕು, ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇನ್ನೊಂದು ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಳೆಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ. ಎಲ್ಲಿಗ್ ಬಂದ್ ಕರಿಗ್ ಹೋಯ್ರಿ ನಮ್ಗ ಅಂದಾರಿ ಕಿರಿಚನ್ ಗಲ್ಯಾಗ ಕೆಲಸ ಏನ್ ಮಾಡ್ಕೊಂಡ್ ಹಾಕಾರಿ. ನೀರೇ ಇಲ್ಲ ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು, ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಹೊಟ್ಟೆಗ್ ಮುಖಬೇಕಾ, ಏನ್ ಮಾಡ್ಬೇಕು, ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇನ್ನೊಂದು ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಳೆಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ. ಎಲ್ಲಿಗ್ ಬಂದ್ ಕರಿಗ್ ಹೋಯ್ರಿ ನಮ್ಗ ಅಂದಾರಿ ಕಿರಿಚನ್ ಗಲ್ಯಾಗ ಏನ್ ಹಾಕಾರಿ. ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು, ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಹೊಟ್ಟೆಗ್ ಮುಖಬೇಕಾ, ಏನ್ ಮಾಡ್ಬೇಕು, ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ಕೆಲಸ ಏನ್ ಮಾಡ್ಕೊಂಡ್ ಹಾಕಾರಿ. ನೀರೇ ಇಲ್ಲ ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು, ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಹೊಟ್ಟೆಗ್ ಮುಖಬೇಕಾ, ಏನ್ ಮಾಡ್ಬೇಕು, ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇನ್ನೊಂದು ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಳೆಗಿನ ಗೊತ್ತ ಹಾಕಾರ ಮೈ ಮೇಲೆ ಕುಂತ್ಕೊಂಡು ಹೆಣ್ ಮಾಡಾರಿ. ಎಲ್ಲಿಗ್ ಬಂದ್ ಕರಿಗ್ ಹೋಯ್ರಿ ನಮ್ಗ ಅಂದಾರಿ ಕಿರಿಚನ್ ಗಲ್ಯಾಗ ಏನ್ ಹಾಕಾರಿ. ಆಡವ ಎಮ್ಮಿ ಅವ ಆಕಳುಗಳ ಅವ್ರಿಗೆಲ್ಲ ಏನ್ ಹಾಕ್ಬೇಕು, ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರ್ ತರಬೇಕಾ, ಹೊಟ್ಟೆಗ್ ಮುಖಬೇಕಾ, ಏನ್ ಮಾಡ್ಬೇಕು, ಗೌರ್ಮೆಂಟ್ ಹೋದೆವು ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ ಯಾರು ಮಾಡಾರಿ ಯಾನ್ರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇನ್ನೊಂದು ಕೊಡ್ಬೇಕು 100 ರೂಪಾಯಿ ಕೂಲಿ ಅದ ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ ಇವ್ರೆಲ್ಲ ಹೊರಗ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು. ಏನೋ ಈಗಾಗಲೇ ಹೇಳ್ತಾ ಇರೋ ಹಾಗೆ ಬೀದರ್ ಜಿಲ್ಲೆ ಔರದ್ ತಾಲೂಕಿನ ಸಾವಗಾವ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ. ಜನ ಕುಡಿಯುವ ನೀರಿಗಾಗಿ ದಿನನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೆಜೆಎಂ ಯೋಜನೆ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನರಿಗೆ ನೀರು ಒದಗಿಸಲಾಗ್ತಾ ಇಲ್ಲ. ಅಧಿಕಾರಿಗಳಿಂದ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಎಂಬ ಪ್ರಶ್ನೆ ಕೂಡ ಇದೆ. ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅಂತ ಅಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ, ತಾಲೂಕು ಕಚೇರಿ